ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಶ್ರೀ ಶಂಕರ ಸೇವಾ ಸಮಿತಿ ತುಮಕೂರು ಸಹಕಾರದೊಂದಿಗೆ ತುಮಕೂರು ನಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಭಾನುವಾರ ಪ್ರಾತಃ ಕಾಲ 7 ಗಂಟೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ಶ್ರೀ ಭವಾನಿ ಶಂಕರ ಪೂಜಾ ಮಹಾನ್ಯಾಸ ಪೂರ್ವಕ ಸಾಮೂಹಿಕ ರುದ್ರ ಪಾರಾಯಣದೊಂದಿಗೆ ಏಕಾದಶೇಶ್ವರ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ತಿಳಿಸಿದ ತುಮಕೂರು ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಡಾಕ್ಟರ್ ಹರೀಶ್, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಚ್.ಎನ್. ಚಂದ್ರಶೇಖರ್, ಕಾರ್ಯಕ್ರಮವು ಬೆಳಗ್ಗೆ ಗೋಪೂಜೆಯಿಂದ ಪ್ರಾರಂಭವಾಗಿದ್ದು 500ಕ್ಕೂ ಹೆಚ್ಚು ತ್ರಿಪಥಸ್ಥ ವಿಪ್ರ ಬಾಂಧವರು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಘಟನೆಯ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಸಮಾಜದ ಶಾಂತಿ ಸಮೃದ್ಧಿ ಹಾಗೂ ಸಾರ್ವಜನಿಕರ ಹಿತಾಕಾಂಕ್ಷೆಯಿಂದ ಈ ಪೂಜಾ ಪಾರಾಯಣವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ನಾನು ಡಾಕ್ಟರ್ ಹರೀಶ್ ಅಂತ, ತುಮಕೂರು ಜಿಲ್ಲಾ ಪ್ರತಿನಿಧಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಇವತ್ತಿನ ದಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಶಂಕರ ಸೇವಾ ಸಮಿತಿ ಈ ಎರಡು ಸಂಘಗಳ ಸಹಯೋಗದಲ್ಲಿ ಮಹಾನ್ಯಾಸ ಪೂರ್ವಕ ಏಕಾದಶ ವೃದ್ಧ ಪಾರಾಯಣವನ್ನು ಶಂಕರ ಮಠದಲ್ಲಿ ಆಯೋಜಿಸಲಾಗಿದೆ. ಇವತ್ತಿನ ದಿನ ಸುಮಾರು 500ಕ್ಕೂ ಹೆಚ್ಚು ತ್ರಿಮತಸ್ಥ ವಿಪ್ರ ಬಾಂಧವರು ರುದ್ರ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ ಸಂಘಟನೆಯ ದೃಷ್ಟಿಯಿಂದ ಹಾಗೂ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಬೆಳಗ್ಗೆ 7 ಗಂಟೆಗೆ ಗೋಪೂಜೆಯಿಂದ ಕಾರ್ಯಕ್ರಮದ ಈ ಕಾರ್ಯಕ್ರಮ ಮಹಾನ್ಯಾಸ ಪೂರ್ವಕವಾಗಿ 11 ಬಾರಿ ರುದ್ರವನ್ನು ಪಠಿಸ್ತಾರೆ ಎಲ್ಲ ವಿಪ್ರ ಬಾಂಧವರು ಸಹ. ಇವತ್ತಿನ ದಿನ ಸುಮಾರು 1,000 ಜನ ಈ ಕಾರ್ಯಕ್ರಮಕ್ಕೆ ಸೇರುವ ನಿರೀಕ್ಷೆ ಇದೆ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು, ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು 11 ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮತ್ತು ಶಂಕರ ಸೇವಾ ಸಮಿತಿ ವತಿಯಿಂದ ಏಕಾದಶ ವಾರ ರುದ್ರಾಭಿಷೇಕ ಇದನ್ನು ಪಾರಾಯಣ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದು. ಅದರ ಪ್ರಕಾರ ಸುಮಾರು ತುಮಕೂರು ಜಿಲ್ಲೆಯಿಂದ, ತುಮಕೂರು ನಗರ ಮತ್ತು ತುಮಕೂರು ಎಲ್ಲ ತಾಲೂಕುಗಳಿಂದ ಸುಮಾರು 500 ಜನ ಋತ್ವಿಕರ ಒಂದು ಸಮೂಹದಲ್ಲಿ ರುದ್ರಪಠಣವನ್ನು ಮಾಡ್ತಾಯಿದ್ದೀವಿ. ಆ ರುದ್ರಪಠಣದ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಬೆಳಗ್ಗೆ 6:30ಯಿಂದ ನಾವು ಗೋಪೂಜೆಯಿಂದ ಕಮೆನ್ಸ್ ಮಾಡೋದು, 7:30ಗೆ ಮಹಾನ್ಯಾಸಪೂರ್ವಕವಾದ ಒಂದು ರುದ್ರಾಭಿಷೇಕವನ್ನು ಕಮೆನ್ಸ್ ಮಾಡೋದು, 10 ಗಂಟೆಗೆ ನಮ್ಮ ಕಾರ್ಯಕ್ರಮ ಅದು ಮುಗೀತು. ಅದಾದ ಮೇಲೆ 11 ಅಂದರೆ ಏಕಾದಶ ವಾರ ರುದ್ರ ಇದನ್ನು ಮಾಡ್ತಾಯಿದ್ದೀವಿ. ಈಗ ಕಾರ್ಯಕ್ರಮ 11:30ಗೆ 12 ಗಂಟೆಗೆ ಮುಗೀತಾ ಇದ್ದಂಗೆ ನಾವು ಆಮೇಲೆ ಒಂದು 10-20 ನಿಮಿಷಗಳ ಕಾಲ ಈ ರುದ್ರದ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ TN ಪ್ರಭಾಕರ್ ಶೃಂಗೇರಿ ಮಠದವರು ಬರ್ತಾ ಇದ್ದಾರೆ. ಅವರು ರುದ್ರ ಯಾಕೆ ಮಾಡಬೇಕು, ರುದ್ರ ಪಠಣ ಯಾಕೆ ಮಾಡಬೇಕು, ರುದ್ರದಿಂದ ಏನು ಉಪಯೋಗಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಮೇಲೆ 12:30ಯಿಂದ 1 ಗಂಟೆ ತನಕ ನಮ್ಮ ಅಷ್ಟಾವಧಾನ ಸೇವೆ ಆಗಿ ಮಹಾಮಂಗಳಾರತಿ ಆಗಿ ಆಮೇಲೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಮ್ಮ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮವನ್ನು ರೂಪಿಸಿರೋದು ಸಂಘಟನೆ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇದರಲ್ಲಿ ಸಂಘಟನೆ ದೃಷ್ಟಿ ಮುಖ್ಯ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಪ್ರ ಬಾಂಧವರೆಲ್ಲ ಸೇರಿ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷರಾದ ಸುದರ್ಶನ್, ನಾಗರಾಜ್ ರಾವ್, ಸಾಮಾನ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ವೇದಾಧ್ಯಯನ ನಿರಂತರವಾಗಿ ಮಾಡುತ್ತಿದ್ದು, ರುದ್ರ ಅಧ್ಯಯನದಲ್ಲಿ ಬರುವ ಕೆಲವು ಮಂತ್ರಗಳು ಶ್ರೀ ರುದ್ರನನ್ನ ಪೂಜಿಸುವುದಕ್ಕಾಗಿಯೇ ಇರುವ ಅತ್ಯಂತ ವಿಶಿಷ್ಟ ಮಂತ್ರಗಳಾಗಿವೆ. ಈ ಮಂತ್ರಗಳನ್ನ ನಿತ್ಯವೂ ಅನುಷ್ಠಾನ ಮಾಡಲಾಗುತ್ತಿದ್ದರೂ ಎಲ್ಲರೂ ಒಂದೇ ಸ್ಥಳದಲ್ಲಿ ಸಾಮೂಹಿಕವಾಗಿ ಸೇರಿ ಈ ಮಂತ್ರ ಪಠಣ ಮಾಡುವ ಮೂಲಕ ಪರಸ್ಪರ ಐಕ್ಯತೆ, ಏಕತೆ ಭಾವನೆ ಮತ್ತು ಸಾಂಖ್ಯಿಕ ಶಕ್ತಿಯನ್ನ ಪ್ರದರ್ಶಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಇದು ಎಲ್ಲರ ನಮ್ಮಲ್ಲಿ ಒಂದು ಒಗ್ಗೂಡಿಸಿಕೊಂಡು ಜಿಲ್ಲೆಯ ಮತ್ತು ಹೊರಗಿನಿಂದಲೂ ಕೂಡ ನಮ್ಮ ಋತ್ವೀಜರನ್ನು ಕರೆಸಿಕೊಂಡು ಇಲ್ಲಿ ಈ ವೇದದ ಘೋಷ ಮಾಡ್ತಿರ್ತಕ್ಕಂಥದ್ದು ತುಂಬ ವಿಶೇಷವಾದ ಕಾರ್ಯ. ಇದರಿಂದ ಎಲ್ಲರಿಗೂ ಕೂಡ ಜನಜಾಗೃತಿ ಆಗುತ್ತೆ. ಇದರಿಂದ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಉಂಟಾಗಿ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯ ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲವಾಗುತ್ತೆ. ಶಿವಸಪರ್ಯ ಎನ್ನುವ ಹೆಸರಿನಲ್ಲಿ ಒಂದು ರುದ್ರಾಧ್ಯಾಯದ ಪಾರಾಯಣವನ್ನು ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ದಿನ ತುಮಕೂರಿನ ಶಂಕರ ಮಠದಲ್ಲಿ ಆಯೋಜಿಸಲಾಗಿದೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ವೇದಾಧ್ಯಯನವನ್ನು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಕೃಷ್ಣ ಯಜುರ್ವೇದದಲ್ಲಿ ಬರುವಂತಹ ರುದ್ರಾಧ್ಯಾಯದ ಕೆಲವು ಮಂತ್ರಗಳು, ರುದ್ರನನ್ನು ಪೂಜಿಸುವುದಕ್ಕಾಗಿಯೇ ಇರುವಂತಹ ವಿಶೇಷವಾದ ಮಂತ್ರಗಳು ನಿತ್ಯವೂ ಅದನ್ನು ಅನುಷ್ಠಾನ ಮಾಡ್ತಾ ಇರ್ತಾರೆ.
ಆದರೆ ಎಲ್ಲರೂ ಒಂದು ಕಡೆ ಸಾಮೂಹಿಕವಾಗಿ ಸೇರಿ ಇದನ್ನು ಹೇಳುವುದರ ಮೂಲಕವಾಗಿ ನಮ್ಮ ಐಕಮತ್ಯವನ್ನು ತೋರಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ಇಂಥ ಒಂದು ಅಪರೂಪದ ಕಾರ್ಯಕ್ರಮ, ಸುಮಾರು 500ಕ್ಕೂ ಹೆಚ್ಚು ಜನರು ಕಂಠಸ್ಥವಾಗಿ ರುದ್ರವನ್ನು ಹೇಳುವಂತಹ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದಾರೆ. ಅವರೆಲ್ಲ ನಮ್ಮ ತುಮಕೂರು ಜಿಲ್ಲೆಗೆ ಸೇರಿದವರು ಅನ್ನೋದು ಒಂದು ಮುಖ್ಯವಾಗಿ ಹೆಮ್ಮೆಯ ವಿಷಯ. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಶ್ರೀ ರಘುನಾಥ್, ಉಪಾಧ್ಯಕ್ಷರಾದ ಸುದರ್ಶನ್, ದಿಲೀಪ್, ನಾಗೇಶ್, ತುಮಕೂರು ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಡಾಕ್ಟರ್ ಹರೀಶ್, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಚ್.ಎನ್. ಚಂದ್ರಶೇಖರ್, ಅಧ್ಯಕ್ಷರು ಶಂಕರ ಸೇವಾ ಸಮಿತಿ ಶ್ರೀ ಕೆ. ಹಿರೇಯಣ್ಣ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ವೇದ ಬ್ರಹ್ಮಶ್ರೀಗಳಾದ ಶ್ರೀನಿವಾಸ್ ಜೋಯಿಶ್, ಸುಬ್ರಹ್ಮಣ್ಯ ಶಾಸ್ತ್ರಿ, ಅಶ್ವಥ್ ನಾರಾಯಣ್, ಶ್ರೀ ಶಶಿಕಿರಣ್ ಶರ್ಮಾ, ಸತೀಶ್ ಭಟರು, ಕೃಷ್ಣ ಮೂಡುಗೆರೆ, ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಪ್ರಸನ್ನ, ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರುಗಳು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು ಹಾಗೂ ತುಮಕೂರು ನಗರದ ಪ್ರಮುಖ ವಿಪ್ರ ಬಾಂಧವರು ಭಾಗವಹಿಸಿದ್ದರು.